ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ವ್ಲಾಗ್ ಮಾಡ್ತಾ ಇರೋದು ಮಧ್ಯಾಹ್ನದಿಂದ. ಆ್ಯಕ್ಚುಲಿ ಇವತ್ತು ಥರ್ಸ್ಡೇ, ನಾಳೆ ಫ್ರೈಡೇ. ನಾಳೆ ಆ್ಯಕ್ಚುಲಿ ಶಿವರಾತ್ರಿ ಹಬ್ಬ ಇದೆ. ಸೊ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದೊಂದು ಹಬ್ಬಕ್ಕೂ ಒಂದೊಂದು ಸ್ಪೆಷಲ್ ತಿಂಡಿಗಳನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಂಕ್ರಾಂತಿಗೆ ಎಳ್ಳು ಬೆಲ್ಲನೇ ಸ್ಪೆಷಲ್ಲು, ಪೊಂಗಲ್ಲು, ನಮ್ಮ ಕಡೆ ಕಡುಬು ಮಾಡ್ತೀವಿ, ಕಡುಬು ಮತ್ತು ಪಲ್ಯ. ಅದೇ ರೀತಿ ಯುಗಾದಿಗೆ ಒಬ್ಬಟ್ಟು, ಪಾಯಸ ಮತ್ತು ಬೇವು ಬೆಲ್ಲನೇ ಅದಕ್ಕೆ ಮೇನ್ ತಿಂಡಿನ ಮಾಡೋದು. ಅದೇ ರೀತಿ ಶಿವರಾತ್ರಿಗೆ ನಮ್ಮ ಕಡೆ ಅಂದರೆ ನಮ್ಮ ಮನೆಯಲ್ಲಿ ತಂಬಿಟ್ಟು ಅಂದರೆ ಟಮಟ ಅಂತಲೂ ಕರೀತಾರೆ. ಸೊ ಅದನ್ನು ಮಾಡ್ತೀವಿ. ಇದರಲ್ಲಿ 3 ಥರದ ಟಮಟನ ಮಾಡ್ತೀವಿ, ಅಂದರೆ ತಂಬಿಟ್ಟು ಅಂತ ಕೂಡ ಕರೀತಾರೆ. ಯಾವ್ಯಾವುದು ಅಂದರೆ ಅಸಕ್ಕಿ ಟಮಟ, ಊರಕ್ಕಿ ಟಮಟ ಮತ್ತು ಕಡಲೆ ಟಮಟ ಅಂತ 3 ಮಾಡ್ತೀವಿ. ಸೊ ಈ ಅಸಕ್ಕಿ ಟಮಟ ಮಾಡೋದು ಹೆಂಗೆ ಅಂದರೆ ಅಕ್ಕಿನ ನೆನೆಸ್ಬಿಟ್ಟು ಮಾಡ್ತಾರೆ. ಊರಕ್ಕಿದು ಅಂದರೆ ಅಕ್ಕಿನ ಹುರಿದ್ಬಿಟ್ಟು ಮಾಡೋದು. ಕಡಲೆ ಅಂದರೆ ಕಡಲೆನ ಹುರ್ಕೊಂಡು ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲನ ಹಾಕಿ ಮಾಡಬೇಕು. ಸೊ ಇವತ್ತು ನಾನು 2 ಥರದ್ದು ಮಾತ್ರ ಮಾಡ್ತಾಯಿದ್ದೀನಿ. ಒಂದು ಊರಕ್ಕಿದು ಮತ್ತು ಕಡಲೆದು. ಅದು ಸ್ವಲ್ಪ ಈಸಿ ಇದೆ, ಅಷ್ಟೊಂದು ಡಿಫಿಕಲ್ಟ್ ಇಲ್ಲ, ಕಷ್ಟವೂ ಇಲ್ಲ, ಆರಾಮ್ಸೆ ಮಾಡ್ಬೋದು. ಬಟ್ ಅಸಕ್ಕಿ ಟಮಟ ಏನಿದೆಯಲ್ಲ ಅದನ್ನು ಅಕ್ಕಿ ಎಲ್ಲ ನೆನೆಸಿ ಅದನ್ನು ಮತ್ತೆ ಕುಟ್ಟಿ ಎಲ್ಲ ಮಾಡಬೇಕು. ಸೊ ಹಳ್ಳಿ ಕಡೆ ಎಲ್ಲ ಹೆಂಗಿರುತ್ತೆ ಅಂದರೆ ಅದನ್ನ ಒಳ್ಕಲ್ಲಿ ಬರುತ್ತಲ್ಲ ಅದರಲ್ಲಿ ಕುಟ್ಟಿ ಚೆನ್ನಾಗಿ ಜಲ್ಸ್ಕೊಂಡು ಅದಕ್ಕೆ ಬೆಲ್ಲನ ತುರಿದು ಮಿಕ್ಸ್ ಮಾಡಿ ಎಲ್ಲ ಮಾಡಬೇಕು. ಅದು ಅಷ್ಟು ಸುಲಭ ಅಲ್ಲ, ಸಖತ್ ಕಷ್ಟ ಇದೆ. ಇವಾಗ ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಿ ಮಾಡ್ತಾರೆ. ಬಟ್ ಅದು ನನಗೆ ಮಾಡೋಕ್ಕೆ ಅಷ್ಟು ಗೊತ್ತಿಲ್ಲ. ಹಂಗಾಗಿ ನಾನು ಆಲ್ಮೋಸ್ಟ್ ಯಾವಾಗ ಮಾಡಿದ್ರೂ ಇದು 2 ಥರದ್ದು ಮಾತ್ರ ಮಾಡ್ತೀನಿ. ಇದು 2 ಥರದ್ದು ಮಾತ್ರ ನನಗೆ ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರೋದು. ಹೆಂಗೆ ಮಾಡೋದು ಮತ್ತು ಏನೇನೆಲ್ಲ ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೈನ್. ಸೊ ಫಸ್ಟ್ ನಾನಿಲ್ಲಿ ಊರಕ್ಕಿ ಟಮಟನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನೆಲ್ಲ ಬೇಕು ಅಂತೇಳಿ ಆಲ್ರೆಡಿ ಎತ್ತಿಟ್ಕೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಫಸ್ಟ್ ಇಲ್ಲಿ ಅಕ್ಕಿನ ಹುರಿದು ಈ ಥರ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಅಕ್ಕಿನ ಈ ಗ್ಲಾಸಲ್ಲಿ 1/4 ಕಪ್ಪಷ್ಟು ಅಕ್ಕಿನ ತೊಗೊಂಡು ಅದನ್ನ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋವಾಗ ಅದಕ್ಕೆ 4ರಿಂದ 5 ಏಲಕ್ಕಿನ ಆ್ಯಡ್ ಮಾಡಿ ಪುಡಿ ಮಾಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳೋವಾಗ ತುಂಬ ಅಕ್ಕಿ ಹಿಟ್ಟು ಬರುತ್ತಲ್ಲ ಆ ಥರನೂ ಪುಡಿ ಮಾಡ್ಕೋಬಾರ್ದು, ತುಂಬ ದಪ್ಪ ಪುಡಿ ಮಾಡ್ಕೊಬೇಡಿ. ಚಿರೋಟಿ ರವೆ ಬರುತ್ತಲ್ಲ ಅದಕ್ಕೆ ಪುಡಿ ಮಾಡ್ಕೊಳ್ಳಿ. ಅದಾದಮೇಲೆ ಅರ್ಧ ಕಪ್ಪಷ್ಟು ಕಡಲೆ ಬೀಜನ ತೊಗೊಂಡು ಅದನ್ನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಈ ಥರ 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆನ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪುಟ್ಟೆಳ್ಳನ್ನ ಹುರಿದಿಟ್ಕೊಂಡಿದ್ದೀನಿ. ಮೇನ್ ಬಂದು ಪಾಕ, ಇದು ಬೆಲ್ಲದ ಪಾಕ. ಬೆಲ್ಲನ ಫಸ್ಟು ನೀರಲ್ಲಿ ಕರಗಿಸ್ಬಿಟ್ಟು ಬಿಸಿ ನೀರು ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಚಿಕ್ಕದಾಗಿ ಪುಡಿ ಮಾಡಿ ಹಾಕಿ ಕರಗಿಸಿ ಅದನ್ನ ಕರಗಾದ್ಮೇಲೆ ಸೋಸ್ಬಿಟ್ಟು ಮತ್ತೆ ಅದನ್ನು ಪಾಕ ಬರ್ಸ್ಕೊಂಡಿದ್ದೀನಿ. ಯಾಕೆಂದರೆ ಚಿಕ್ಕದು ಗಲೀಜೆಲ್ಲ ಇರುತ್ತೆ, ಅಂದರೆ ಕಡ್ಡಿ ಕಸ ಕಲ್ಲು ಆ ಥರದ್ದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಕರಗಿಸ್ಕೊಂಡು ಸೋಸ್ಕೊಂಡು ಆಮೇಲೆ ಪಾಕನ ಮಾಡ್ಕೊಳ್ಳಿ. ಸೊ ಪಾಕ ಹೆಂಗಿರಬೇಕು ಅಂದರೆ ತುಂಬ ಗಟ್ಟಿಯಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರ್ಬೋದು. ಗಟ್ಟಿಯಾದರೆ ಏನಾಗ್ಬಿಡುತ್ತೆ ಅಂದರೆ ತಂಬಿಟ್ಟು ಗಟ್ಟಿ ಆಗಿಬಿಡುತ್ತೆ, ತೆಳು ಆದರೆ ಉಂಡೆ ಕಟ್ಟೋಕ್ಕಾಗಲ್ಲ. ಸೊ ಒಂದೇಳೆ ಪಾಕ ಅಂತಾನೆ ನೋಡಿ ತೋರಿಸ್ತೀನಿ. ನೋಡಿ, ಈ ಥರ ಒಂದೇಳೆ ಪಾಕ ಬರೋ ಥರ ಪಾಕನ ಮಾಡಿಟ್ಕೋಬೇಕು. ಸೊ ಇವಾಗ ಇದಿಷ್ಟು ರೆಡಿಯಾಗಿದೆ. ಇದೇನೇನು ಎತ್ತಿಟ್ಕೊಂಡಿದ್ದೀನಲ್ಲ ಐಟಮ್ಸು ಅದನ್ನು ಇದರೊಳಗೆ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪನೇ ಪಾಕನ ಹಾಕ್ಕೊಂಡು ಉಂಡೆ ಕಟ್ಟಿದ್ರೆ ಊರಕ್ಕಿ ಟಮಟ ರೆಡಿ ಆಗುತ್ತೆ. ಸೊ ಬನ್ನಿ ಮಾಡೋಣ. ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕಡಲೆ ಸ್ವಲ್ಪ ಬಿಡ್ತೀನಿ, ಯಾಕಂದರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಕೊಬ್ಬರಿ, ಆ ಕೊಬ್ಬರಿನೂ ಸ್ವಲ್ಪ ಬಿಡ್ತೀನಿ, ಆಮೇಲೆ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಕೊತೀನಿ. ಪುಟ್ಟೆಳ್ಳು ಮಾತ್ರ ಫುಲ್ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿನ ನೀವೇನಾದರೂ ಅಕ್ಕಿ ಪುಡಿ ಮಾಡೋವಾಗ ಆ್ಯಡ್ ಮಾಡಿಲ್ಲ ಅಂತ ಅಂದರೆ ಸಪ್ರೇಟಾಗಿ ಅದನ್ನ ಪುಡಿ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಹೆಂಗೂ ಅಕ್ಕಿನ ಪುಡಿ ಮಾಡ್ಕೊಂಡಲ್ಲ, ಸೊ ಹಂಗಾಗಿ ಅದ್ರ ಜೊತೆನೇ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೆ ಪುಡಿ ಆಗೋಕ್ಕೆ. ಪಾಕ ಬಿಸಿಯಾಗಿ ಇರೋವಾಗೇ ನೀವು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಬೇಕು. ಪಾಕ ತಣ್ಣಗಾದರೆ ಸ್ವಲ್ಪ ಉಂಡೆ ಕಟ್ಟೋದು ಕಷ್ಟ ಆಗುತ್ತೆ. ಸೊ ಇದರಲ್ಲೇ ಮಿಕ್ಸ್ ಮಾಡ್ತೀನಿ ಫಸ್ಟು, ಯಾಕೆಂದರೆ ಬಿಸಿ ಕೈಗೆ ಅಂಟ್ಕೊಬಿಟ್ರೆ ಸಖತ್ತು ಉರಿ ಬರುತ್ತೆ, ಸ್ಕಿನ್ನೇ ಕಿತ್ಕೊಂಡಂಗೆ ಆಗಿಬಿಡುತ್ತೆ. ಅದಕ್ಕೆ ಫಸ್ಟ್ ಇದರಲ್ಲಿ ಬಿಸಿ ಮಾಡಿಕೊಂಡು ಇದರಲ್ಲಿ ಹಾಕಿ ಆಮೇಲೆ ಕೈಯಲ್ಲಿ ಒಂದ್ಸಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪಾಕ ಆ್ಯಡ್ ಮಾಡ್ಕೋಬೇಕು ಅಂತ, ಯಾಕೆಂದರೆ ಉಂಡೆ ಕಟ್ಟಕ್ಕೆ ಬರಬೇಕಲ್ಲ ಅದು. ಹಾಗಾಗಿ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆ ಮಾಡ್ಕೊಳ್ಳಿ.
ಇವಾಗ ಹುರಕ್ಕಿ ಟಮಟ ರೆಡಿ ಆಗೋಯ್ತು ಆಲ್ರೆಡಿ. ಇಷ್ಟೇ, ವೆರಿ ಈಸಿ. ಫಸ್ಟೇ ಐಟಮ್ಸ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಾಂದರೆ ಸುಮ್ಮನೆ ಫ್ರೈ ಮಾಡೋದು ಪುಡಿ ಮಾಡೋದು ಎಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ಫ್ರೈ ಮಾಡೋದು ಪುಡಿ ಮಾಡೋದೆಲ್ಲ ತೋರಿಸಿಲ್ಲ. ನಿಮ್ಗೆ ಇನ್ನೂ ದಪ್ಪ ಬೇಕು ಅಂದರೆ ಇನ್ನೂ ದಪ್ಪದಾಗ ಮಾಡ್ಕೊಳ್ಳಿ, ಇಲ್ಲ ಇನ್ನೂ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಮ್ಮ ಮನೇಲಿರೋದೇ ನಾವು 3 ಜನ. ಸೊ ತಿನ್ನೋರು ಯಾರೂ ಇಲ್ಲ. ನನ್ನ ತಮ್ಮ ಬಂದರೆ ಅವನಿಗೇನಾದರೂ ರಜಾ ಇದ್ದರೆ ಅವನು ಬರ್ತಾನೆ, ಇಲ್ಲ ಸ್ಯಾಟರ್ಡೆ ಸಂಡೇ ಬಂದರೆ ಬರ್ತಾನೆ, ಅಷ್ಟೇ. ನಾವು 4 ಜನ. ಇಲ್ಲಿ ನಾನು ಕಡಲೆ ಬೀಜ ಮತ್ತು ಕೊಬ್ಬರಿ ಮತ್ತು ಪುಟ್ಟೆಳ್ಳು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕೆಂದರೆ ಸ್ವಲ್ಪ ಹಾಕ್ಬಿಟ್ರೆ ಬರೀ ಹಕ್ಕೀಟೆ ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಐಟಮ್ಸ್ ಅಂದರೆ ಕಡಲೆ ಬೀಜ ಕೊಬ್ಬರಿ ಅದೆಲ್ಲ ಜಾಸ್ತಿ ಇದ್ದರೆ ಸೊ ಮಧ್ಯದಲ್ಲಿ ತಿನ್ನುವಾಗ ಬಾಯಿಗೆ ಸಿಕ್ಕಿದ್ರೆ ಒಂಥರ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಅದಕ್ಕೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇವಾಗ ಸದ್ಯಕ್ಕೆ ಹುರಕ್ಕಿ ಟಮಟ ಮಾಡಾಯಿತು. ನೆಕ್ಸ್ಟು ಇನ್ನೊಂದು ಥರದ್ದು ಟಮಟನ ಮಾಡ್ತೀನಿ, ಇನ್ನೊಂದು ಥರದ ತಂಬಿಟ್ಟನ್ನ ಮಾಡ್ತೀನಿ. ಸೊ ಅದಕ್ಕೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಫೈನಲಿ ನೋಡ್ತಾ ಇರ್ಬೋದು, ಇಷ್ಟೇ. 1.25 ಕಪ್ ಹಾಕಿದೆ ಅನ್ನಲ್ಲ ಅಕ್ಕಿ, ಅಷ್ಟರಲ್ಲಿ ಇಷ್ಟ ಆಗುತ್ತೆ. ಟೋಟಲ್ ಎಷ್ಟಾಗಿದೆ ಅಂದರೆ 1 2 3 4 5 6 7 8 9 10 ಕರೆಕ್ಟಾಗಿ 10 ಆಗಿದೆ. ಜಾಸ್ತಿ ಜನ ಇಲ್ವಲ್ಲ, ಸಾಕು ಇಷ್ಟೇ. ತುಂಬ ಜಾಸ್ತಿ ಮಾಡಿದ್ರೂ ಯಾರೂ ತಿನ್ನೋರು ಇರೋಲ್ಲ, ಹಂಗಾಗಿ ಈ ಸಲ ಸ್ವಲ್ಪನೇ ಸಲ ಜಾಸ್ತಿ ಮಾಡ್ತಿದ್ದೆ. ಇದು ಹುರಕ್ಕಿ ಟಮಟ ನೋಡಿ, ಚೆನ್ನಾಗಿದೆ ಅಲ್ಲ, ಸಕ್ಕತ್ತಾಗಿದೆ. ಸೊ ಇದು ಶಿವರಾತ್ರಿಗೆ ಸ್ಪೆಷಲ್. ಈಗ ಇನ್ನೊಂದು ಥರದ್ದು ಮಾಡಿ ತೋರಿಸ್ತೇನೆ, ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇವಾಗ ಹುರಕ್ಕಿ ಟಮಟ ಮಾಡಾಯಿತು. ಕಡಲೆ ಟಮಟ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಇದಕ್ಕೆ ಜಾಸ್ತಿ ಏನು ಐಟಮ್ಸ್ ಬೇಕಾಗಿಲ್ಲ. ನಾನು ಇದರಲ್ಲಿ 1 ಲೋಟದಷ್ಟು ಕಡಲೆನ ತೊಗೊಂಡಿದ್ದೆ. ಸೊ ಅದನ್ನು ಹುರಿದ್ಬಿಟ್ಟು ಅದಕ್ಕೆ ಒಂದು 4ರಿಂದ 5 ಏಲಕ್ಕಿನ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ದಪ್ಪಗೆ ಪುಡಿ ಮಾಡ್ಕೋಬೇಕು. ಫುಲ್ಲು ಲೈಕ್ ನಾವು ಹುರಕ್ಕಿ ಟಮಟಕ್ಕೆ ಏನು ಮಾಡ್ಕೊಂಡಿದ್ವಲ್ಲ ಅಷ್ಟು ತೆಳುವಾಗೂ ಕೂಡ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪಗಿರಬೇಕು. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ದಪ್ಪ ಹಂಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ 1 ಕಪ್ಪಷ್ಟು ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಕೊಬ್ಬರಿನ ಆ್ಯಡ್ ಮಾಡ್ತೀನಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಹುರಿದಿರೋ ಅಂತಹ ಪುಟ್ಟೆಳ್ಳನ್ನ ಹಾಕಬೇಕು ಸ್ವಲ್ಪ. ಅದನ್ನು ಪುಡಿ ಮಾಡ್ಕೊಳ್ಳೋಂಗಿಲ್ಲ, ಹಾಗೆ ಹಾಕೋದು. ಸ್ವಲ್ಪ ಎಷ್ಟು ಪುಟ್ಟೆಳ್ಳು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ವಾಯ್ಸು ಕೇಳಿಸಲ್ಲ ಅನಿಸುತ್ತೆ, ಯಾಕೆಂದರೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೌಂಡ್ ಜಾಸ್ತಿ, ಹಾಗಾಗಿ ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಸೇಮು ಪಾಕ ನಾನೇನು ಆ ಟಮಟಕ್ಕೆ ಎತ್ತಿಟ್ಕೊಂಡಿದ್ನಲ್ಲ ಆ ತಂಬಿಟ್ಟು ಮಾಡೋಕ್ಕೆ ಅದೇ ಥರ ಅದೇ ಪಾಕನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದೇ ನಾನು ಒಟ್ಟಿಗೆ ಮಾಡ್ಕೊಂಡಿದ್ದೆ ಎರಡಕ್ಕೂ ಅಂತ. ಸೊ ಇವಾಗ ಸ್ವಲ್ಪ ತಣ್ಣಗಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಬಿಸಿ ಮಾಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪನೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಟಬೇಕು. ಬಿಸಿ ಇದೆ, ಹಾಗಾಗಿ ಇದರಲ್ಲೇ ಮಿಕ್ಸ್ ಮಾಡ್ಕೊತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವೀಟು ಎಲ್ಲ ಕಡೆ ಮಿಕ್ಸ್ ಆಗಿರಲ್ಲ, ಹಂಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಯಾವ ಹದದಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇರಲಿಲ್ಲ. ಇವಾಗ ಇದು ಪಾಕ ಹಾಕಿದ್ಮೇಲೆ ಗೊತ್ತಾಗ್ತಾ ಇದೆ ಕಡಲೆನ ಯಾವ ಹದಕ್ಕೆ ಪುಡಿ ಮಾಡ್ಕೋಬೇಕು ಅಂತ. ಯಾವುದು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಕಟ್ಕೊಳ್ಳಿ. ಸೊ ಫೈನಲಿ 2 ಥರದ್ದು ಕೂಡ ರೆಡಿ ಆಗಿದೆ. ಒಂದು ಊರಕ್ಕಿದು, ಇನ್ನೊಂದು ಕಡಲೆ ಟಮಟ. ಹಸಕ್ಕಿದ್ದು ನನಗೆ ಮಾಡೋಕ್ಕೆ ಬರಲ್ಲ, ಸೊ ಹಂಗಾಗಿ ಮಾಡಿಲ್ಲ. ಎವ್ರಿ ಇಯರ್ ನಾನು ಇದು 2 ಥರದ್ದು ಮಾತ್ರ ಮಾಡೋದು. ಇದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮೂರಲ್ಲಿ ಶಿವರಾತ್ರಿಗೆ ಮಾಡುವಂತಹ ಸ್ಪೆಷಲ್ಲು, ಶಿವನಿಗೋಸ್ಕರ.
ಎಸ್, ಇದು ಒಂದು ರೆಸಿಪಿ ಏನಂದರೆ, ನಾನು ಟಮಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪಾಕ ಮಾಡ್ಕೊಂಡಿದ್ನಲ್ಲ, ಅದು ಸ್ವಲ್ಪ ಮಿಕ್ಕಿತ್ತು. ಅದನ್ನ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಕಾಫಿ ಅಥವಾ ಟೀ ಮಾಡೋದಾದರೆ ಯೂಸ್ ಮಾಡ್ಬೋದಿತ್ತು. ಬಟ್ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಎರಡೂ ಹುರಿದ್ಬಿಟ್ಟು ಕಡಲೆನ ಸ್ವಲ್ಪ ಚಿಕ್ಕದಾಗಿ ಪುಡಿ ಮಾಡಿ, ಕಡಲೆ ಬೀಜನೂ ಸ್ವಲ್ಪ ಚಿಕ್ಕದಾಗಿ ಪುಡಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಂಗೆ ಹಾಕಿ ಅದಕ್ಕೆ ಚೂರು ಪುಟ್ಟೆಳ್ಳು ಹಾಕ್ಬಿಟ್ಟು ಆ ಪಾಕದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿ, ಒಂದು 5 to 10 seconds ಅಷ್ಟು ಬಿಸಿ ಮಾಡಿಬಿಟ್ಟು ಒಂದು ತಟ್ಟೆಗೆ ಆಯಿಲ್ ಅಪ್ಲೈ ಮಾಡಿ, ತುಪ್ಪ ಇದ್ದರೆ ತುಪ್ಪ ಅಪ್ಲೈ ಮಾಡಿಬಿಟ್ಟು ಇವಾಗ ಆ ಮಿಕ್ಸ್ ಇತ್ತಲ್ಲ ಅದನ್ನು ಇದರಲ್ಲಿ ಹಾಕಿದ್ದೀನಿ. ಇದು ತಣ್ಣಗಾಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಇದು ಹೆಂಗಿರುತ್ತೆ ಅಂದರೆ ಲೈಕ್ ಕಡಲೆ ಮಿಠಾಯಿ, ಕಡಲೆ ಬರ್ಫಿ ಬರುತ್ತಲ್ಲ ಆ ಥರ ಆಗುತ್ತೆ. ಸೊ ನಾವು ಅಮ್ಮನೂ ಹಿಂಗೆ ಯಾವಾಗಾದರೂ ಈ ಥರ ಶಿವರಾತ್ರಿ ಹಬ್ಬದಲ್ಲಿ ಏನಾದರೂ ಟಮಟ ಮಾಡಿಬಿಟ್ಟು ಈ ಪಾಕ ಮಿಕ್ಕಿರ್ತೈತಲ್ಲ ಆವಾಗ ಹುರಿದಿರೋ ಕಡಲೆ ಬೀಜ, ಸ್ವಲ್ಪ ಪುಟ್ಟೆಳ್ಳು ಅದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಮಾಡಿಕೊಡ್ತಾಯಿದ್ರು. ಸೊ ನಾನು ಕೂಡ ಇವತ್ತು ಟ್ರೈ ಮಾಡಿದ್ದೀನಿ. ಸೊ ಫೈನಲಾಗಿ ಇದು ತಣ್ಣಗಾದ್ಮೇಲೆ ಸೇಮ್ ಬರ್ಫಿ ಥರನೇ ಬರುತ್ತೆ. ನೋಡಿದ್ರಲ್ಲ ಹೆಂಗೆ ಮಾಡೋದು ಅಂತ ಹೇಳಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲಿ ಶಿವರಾತ್ರಿಗೆ ಏನು ಸ್ಪೆಷಲ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ದಿಸ್ ಇಸ್ ದ ನೈಸ್ ರೆಸಿಪಿ. ಯಮ್ಮಿ ಆಗಿದೆ. ಬಟ್ ಇವತ್ತು ತಿನ್ನೋಂಗಿಲ್ಲ. ಫಸ್ಟು ಶಿವಂಗೆ ನೈವೇದ್ಯ ಆದಮೇಲೆ ಆಮೇಲೆ ತಿನ್ನೋದು. ಸೊ ಸಲ ಆ್ಯಕ್ಚುಲಿ ಜಾಸ್ತಿ ಮಾಡ್ತಿದ್ದೆ, ಒಂದು 30-35 ಅಷ್ಟಾದರೂ ಮಾಡ್ತಿದ್ದೆ. ಈ ಸಲನೇ ಸ್ವಲ್ಪ ಕಡಿಮೆ ಮಾಡಿರೋದು, ಯಾರೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ಮನೆಯಲ್ಲಿ ಶಿವರಾತ್ರಿಗೆ ಮಾಡಿರೋವಂಥ ಸ್ಪೆಷಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Keep watching and keep supporting me. Take care. Bye.